ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಹೇಮಾ ಅಂತ, ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಭದ್ರಾವತಿಯಿಂದ? ಗಂಗಾವತಿಯಿಂದ? ಭದ್ರಾವತಿ. ಭದ್ರಾವತಿಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಹೇಮಾ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಗುರುಜಿ ಇದ್ದಾರೆ, ಹಲೋ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವ್ ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾಯಿ. ಗುರುಜಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ. ಇವತ್ತು ಅದೃಷ್ಟ ಸಿಕ್ತಲ್ಲಮ್ಮ. ಹಾ ಗುರುಜಿ, ನನ್ ಜನ್ಮದ ಪುಣ್ಯ ಗುರುಜಿ, ನಿಮ್ ಹತ್ರ ಮಾತಾಡ್ಸಿಕ್ಕಿದ್ದು. ಒಳ್ಳೇದಾಗ್ಲಿ ಮಗು, ಮಾತಾಡಮ್ಮ. ಗುರುಜಿ, ನನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ನನ್ ಮದ್ವೆ ಆಗಿ 1 ವರ್ಷ 2 ತಿಂಗಳು ಗುರುಜಿ. ನನ್ ಮದ್ವೆ ಆಗಿ 3 ತಿಂಗಳಿಗೆ ನನ್ ಗಂಡನ ಮನೇಲಿ ನಮ್ಮ ಮನೆ ತುಂಬಾ ಗಲಾಟೆಯಾಗಿ ನಾನ್ ಬಂದ್ಬಿಟ್ಟೆ ಗುರುಜಿ ನಮ್ಮ ಅಮ್ಮನ ಮನೆಗೆ. ಇವತ್ತು ನನಗೆ 4 ತಿಂಗಳು ಮಗಳಿದ್ದಾಳೆ ಗುರುಜಿ. ಇವಾಗ ನನ್ ಗಂಡ ನನ್ ಜೊತೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾರೆ ಗುರುಜಿ. ಆದ್ರೆ ಬೇರೆಯವ್ರು ಹೇಳಿದ್ ಮಾತು ಕೇಳ್ಕೊಂಡು ಈಗ್ಲೂ ಒಂದೊಂದ್ಸಲ ಮಾತಾಡ್ಸೋದೆಲ್ಲ ತುಂಬಾ ಕೂಗಾಡೋದೆಲ್ಲ ಮಾಡ್ತಾರೆ ಗುರುಜಿ. ನೋಡಮ್ಮ, ನಾವು ಬೇರೆ ಕಡೆ ಎಲ್ಲ ಕೇಳಿದ್ರೆ ಹೆಸರು ಬಲ ಬರ್ತದೆ, ಮದುವೆ ಮಾಡಿದ್ರೆ ನಿಮಗೆ ಅದಕ್ಕೋಸ್ಕರ ಆತಷ್ಟು ನೀವು ಅಂತ ಅಂತಾರೆ ಗುರುಜಿ. ಇಲ್ಲೊಂದು ವಿಚಾರ ನಿಂಗೆ ಸ್ಪಷ್ಟೀಕರಿಸ್ತಾ ಇದ್ದೀನಿ ಮಗು. ಹೆಸರು ಬಲ ಚೆನ್ನಾಗಿ ಇಟ್ಕೊಟ್ರು, ಪಂಚಾಂಗನೇ ನಿಮ್ಮ ಮನೆಗೆ ತಂದು ಕೊಟ್ರು, ಅಥವಾ ಯಾರೊಬ್ಬ ಜ್ಯೋತಿಷ್ಯಗಳು ಅಥವಾ ಒಬ್ಬ ಗುರುಗಳು ಅಥವಾ ನೀನು ಯಾರನ್ನ ದೇವರು ಅಂತ ನಂಬಿದ್ಯೋ ಆ ವ್ಯಕ್ತಿ ಅವರೇ ಖುದ್ದಾಗಿ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ನಕ್ಷತ್ರಗಳಂತ ಹೇಳಿ ಅದನ್ನು ಗಂಟಾಕಿದ್ರು ಸಹಿತ ಅವರು ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಈ ಮದುವೆ ಅಂತಕ್ಕಂಥದ್ದು ಇದೆಯಲ್ಲಮ್ಮ, ಒಂದು ಗಂಡು ಹೆಣ್ಣು, ಅದು ಭಗವಂತ ನಿರ್ಣಯಿಸಿರ್ತಕ್ಕಂಥದ್ದು. ಇದೇನಂದ್ರೆ ನೆಪ ಮಾತ್ರ ಆಡುವಂತಹ ಮಾತು ಇದಷ್ಟೇನೆ. ಅಯ್ಯೋ ನಿನ್ನ ಟೈಮ್ ಸರಿ ಇಲ್ಲ, ಅಥವಾ ನಿನ್ನ ಹೆಸರು ಸರಿಯಾಗಿ ಕೂಡು ಬಂದಿರಲಿಲ್ಲ, ನಿನಗೂ ನಿಮ್ಮ ಮನೆಯವ್ರಿಗೂ ಹೆಸರು ಮ್ಯಾಚ್ ಆಗೋದೇ ಇಲ್ಲ, ಯಾಕೆ ಮದುವೆ ಮಾಡಿದ್ರಿ ಅಂದರೆ ಅದು ಮದುವೆ ಆದಮೇಲೆ ನಾವು ಆಡೋ ಮಾತಾಗಿರುತ್ತೆ. ಮದುವೆಗೆ ಮುಂಚಿತವಾಗಿ ಹೆಸರುಗಳು ಮ್ಯಾಚ್ ಆಗೋದಕ್ಕೆ ನೋಡಮ್ಮ, ಮದುವೆ ಅಂತಕ್ಕಂಥದ್ದನ್ನ ಭಗವಂತ ದೈವಲೋಕದಲ್ಲಿ ಅವನ ಸೃಷ್ಟಿಕರ್ತ ಆತನೇ ನಿಗದಿಪಡಿಸಿರ್ತಾನೆ. ಇಂಥವ್ರ ಮನೆ ಉಪ್ಪಿನ ಋಣನೇ ನೀನು ತಿನ್ನಬೇಕು, ಹೀಗೆ ಬದುಕಬೇಕು ಅಂತ ಅವನು ಬರೆದಿಟ್ಟಿರ್ತಾನೆ. ಆದರೆ ಈ ಮಧ್ಯದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ನಮಗೆ ಜ್ಞಾನ ಕೊಟ್ಟಿರ್ತಾನೆ. ಆ ಜ್ಞಾನದಿಂದ ನಾವು ಸರಿಪಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕೆ ವಿನಃ ನಾವು ಜ್ಯೋತಿಷ್ಯರ ಬಳಿ ಹೋದಾಗ ಅಥವಾ ಯಾರೋ ಒಬ್ಬರು ಈ ತರಹ ಹೆಸರು ಸರಿ ಬಂದಿಲ್ಲ, ಜಾತಕ ಕೂಡ ಬಂದಿಲ್ಲ, ಯಾಕೆ ಮದುವೆ ಮಾಡಿದ್ರೆ ಅಂದ್ರೆ ಮದುವೆ ನಾವು ಮಾಡ್ಲಿಕ್ಕಾಗತ್ತ ತಾಯಿ? ಮದುವೆ ಅನ್ನೋದು ಹಣೆಯಲ್ಲಿ ಬರ್ದಿದ್ದಮ್ಮ. ನೀನು ಮದುವೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಇಷ್ಟ ಇದ್ದಿದ್ದೇ ಬೇರೆ, ನಿನ್ನ ಮನಸ್ಥಿತಿ ಇದ್ದಿದ್ದೇ ಬೇರೆ, ಆದ್ರೆ ನಿನಗಾಗಿರ್ತಕ್ಕಂಥದ್ದೇ ಬೇರೆ. ಹೌದೋ ಇಲ್ವೋ? ಮತ್ತೆ ನಿನ್ನ ಇಷ್ಟದ ಪ್ರಕಾರ ಯಾಕಾಗ್ಲಿಲ್ಲ? ನಮ್ಮ ಮನೇಲಿ ಒಪ್ಲಿಲ್ಲ ಗುರುಜಿ. ನಾನ್ ಬೇಡ ಅಂತ ಅನ್ಕೊಂಡಿದ್ದೆ. ಇನ್ನು 4 ವರ್ಷ ಮದ್ವೆ ಆಗೋದ್ ಬೇಡ ಅಂತ ಹೇಳಿದ್ದೆ ಗುರುಜಿ. ಅದಕ್ಕೆ ಮಗು, ಇಲ್ಲಿ ನೀನ್ ನಿನ್ನಿಷ್ಟದ ಪ್ರಕಾರ ಏನು ನಡೆಯೋದಿಲ್ಲ, ನನ್ನಿಷ್ಟದ ಪ್ರಕಾರನೂ ಏನು ನಡೆಯೋದಿಲ್ಲ. ಇಲ್ಲಿ ನಾನಾಗ್ಲಿ ನೀನಾಗ್ಲಿ ಪ್ರತಿಯೊಬ್ಬರು ಸಹಿತ ತಾಯಿ, ನಾವೆಲ್ಲರೂ ಸಹಿತ ಮೇಲೊಬ್ಬ ಇದ್ದಾನೆ ಭಗವಂತ. ಆತನ ಆಟಕ್ಕೆ ನಾವು ಕುಣಿತಾ ಇದ್ದೇವೆ, ಆತ ಹೇಳಿದಾಗೆ ನಾವು ನಡೀತಿದ್ದೇವೆ. ನಮ್ಮ ಪ್ರಾರಬ್ಧ ಕರ್ಮ ಇದೆಯಲ್ಲಮ್ಮ, ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಕರ್ಮಫಲ ನಾವಲ್ದಿರ ಪಕ್ಕದ ಮನೆಯವ್ರು ಅನುಭವಿಸಕ್ಕಾಗತ್ತ ತಾಯಿ? ಅದಕ್ಕೆ ಅಧೈರ್ಯ ಪಡಬಾರ್ದಮ್ಮ, ಧೈರ್ಯ ತಂದ್ಕೊಳ್ಬೇಕು. ಜೊತೆಗೆ ಇನ್ನೊಂದಮ್ಮ, ಇಷ್ಟಕ್ಕೆ ಮುಂಚೆ ಒಬ್ಬರು ನಾನು ಈ ಮಾತಲ್ಲಿ ಉತ್ತರ ಕೊಟ್ಟೆ, ನಾನು ನಿನಗೂ ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ದಂಪತಿಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ ಏನೇ ಜಗಳ ಕದನ ಬರಲಿ, ಆದರೆ ನೀನು ದುಡುಕಿ ಒಂದು ಮಾತಾಡಬೇಡ, ನೀನು ದುಡುಕಬೇಡ. ಸಾಧ್ಯವಾದಷ್ಟು ಆ ಕ್ಷಣದಲ್ಲಿ ನೀನು ಆ ಸ್ಥಳ ಬದಲಾವಣೆ ಮಾಡು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂಥ ಕೋಪ ಸನ್ನಿವೇಶ ಏನೇ ಇದ್ರು ರಾತ್ರಿ ಉಂಡು ಮಲಗೋ ತನಕ ಮಾತ್ರನೇ ಆಗಿರಬೇಕು. ನಾಳೆ ಬೆಳಗ್ಗೆ ತಂಗಳಾಗ ಅದನ್ನು ಉಳಿಸ್ಕೊಂಡ್ರಿ ಅಂದರೆ ಮನೆಯಲ್ಲಿ ವಾಸನೆ ಸುತ್ತಕೊಳ್ಳುತ್ತೆ. ಅಂತಹ ತಪ್ಪನ್ನು ನೀವು ಮಾಡಕ್ಕೆ ಹೋಗಬಾರ್ದು. ಏನೇ ಆದರೂ ಎಂಥದೇ ಸಮಸ್ಯೆ ಬರಲಿ, ಅವ್ರು ನಿನ್ನ ಮಾತಾಡ್ಲಿಲ್ವಾ, ನೀನೇ ಮಾತಾಡಿಸ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ಹೇಳ್ತಕ್ಕಂಥ ಮಾತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬುದ್ಧಿ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಸಂಸಾರ ಉಳಿಸ್ಕೊಳ್ಳೋದಕ್ಕೆ ನೋಡ್ಬೇಕು ವಿನಃ ಸಂಸಾರ ಹೊಡೆಯೋದು ಎಷ್ಟೊತ್ತಿನ ಮಾತಮ್ಮ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆ ಹೊಡೆದೋದಂಥದ್ದನ್ನ ಪುನಃ ಒಟ್ಟು ಒಂದು ಮಾಡ್ಲಿಕ್ಕಾಗತ್ತಾ? ಅಂತಹ ವಿಚಾರದಲ್ಲಿ ಅದಕ್ಕೋಸ್ಕರಮ್ಮ ನಿನ್ನ ಸಮಾಧಾನ ತಂದ್ಕೋ. ನಿನ್ನ ಸ್ವರತರಂಗದಲ್ಲಿ ಯಾವುದೇ ಬಂದದ್ದನ್ನು ಸಹಿತ ಸಮಾಧಾನವಾಗಿ ತೆಗೆದುಕೊಂಡು ಹೊರಟ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಸರಿ ಗುರುಜಿ. ಗುರುಜಿ, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು. ನಮ್ಮಮ್ಮ ಮಾತಾಡ್ಬೋದಾ? ನನ್ನ ತಮ್ಮನಿಗೆ ಮಾತು ಬರಲ್ಲ. ಕೊಡುತ್ತಾಯಿ. ಹಲೋ ಹಲೋ ಸ್ವಾಮೀಜಿ. ಹಾ ಹೇಳಮ್ಮ. ಸ್ವಾಮೀಜಿ, ನನ್ ಮಗ ಒಬ್ಬಗ್ ಮಾತು ಬರಲ್ಲ ಸ್ವಾಮೀಜಿ. ಯಾವಾಗಿಂದ ಬರಲ್ಲ ತಾಯಿ? ಹುಟ್ಟಿದಾಗ್ಲಿಂದಾನೇ ಇಲ್ವಮ್ಮ? ಹುಟ್ಟಾಗ್ಲಿಂದನೂ ಅವನಿಗೂ ಸರ ಇಲ್ಲ ಸ್ವಾಮೀಜಿ. ಪೀಡಿಸ್ ಬರುತ್ತೆ ಸ್ವಾಮೀಜಿ. ನಾಳೆ 18 ವರ್ಷ. ಹುಟ್ಟಿದಾಗ್ಲಿಂದ ಮಾತಿಲ್ಲ, ಫಿಟ್ಸ್ ಬರುತ್ತೆ.
ಅಲ್ಲಿ ಅವನ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಆಗ್ತಾನೆ ಇದೆ ಸ್ವಾಮೀಜಿ. ಮಾತ್ರೆ ಬೇಕೇ ಬೇಕಮ್ಮ ಅದಕ್ಕೆ. ಅದನ್ನ ಮಾತ್ರೆ ಡಾಕ್ಟರ್ 5 ವರ್ಷ 6 ವರ್ಷಕ್ಕೆ ಒಂದ್ಸತಿ ಮಾತ್ರೆ ಬದಲಾಯಿಸ್ತಾರ ಅಷ್ಟೇನೆ. ಆದ್ರೆ ಯಾವುದೇ ಕಾರಣಕ್ಕೂ ಮಾತ್ರೆ ನಿಲ್ಸೋಂಗಿಲ್ಲ. ಅವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಅವನಿಗೆ 18 ವರ್ಷ ಅಂದಾಗ ಖಂಡಿತ ಒಳ್ಳೇದಾಗತ್ತೆ. ಮದುವೆ ಮಾಡ್ಕೊಟ್ಟಿದೀವಿ, ಒಬ್ಬರದು ಸರಿನೇ ಇಲ್ಲ ಸ್ವಾಮೀಜಿ. ಅಮ್ಮ ಸರಿ ಇರುತ್ತೆ. ಸಾಧ್ಯವಾದಷ್ಟು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ಬೇಕು, ನೀವು ಏನೇ ಬಂದರೂ ಸಹಿತ ನೀವು ನಗನಗ್ತಾ ಹೋಗ್ಬೇಕಮ್ಮ, ನಗನಗ್ತಾ ಸಂಸಾರ ಸಾಗಿಸ್ಬೇಕು ಅಂತ ಆ ಒಂದು ಕಿವಿ ಮಾತು ಪ್ರತಿಯೊಬ್ಬ ತಾಯಿ ತಂದೆನೂ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಮೊದಲನೇ ಮಾತು, ಮಕ್ಕಳಿಗೆ ಏನು ಬಂಗಾರ ಹಾಕಿದ್ದೀವಿ, ಏನು ಚಿನ್ನ ಬೆಳ್ಳಿ ಕೊಡ್ತಿದ್ದೀವಿ, ಮಕ್ಕಳನ್ನು ಯಾವ ರೀತಿ ನಾವು ಕಳಿಸ್ಕೊಡ್ತಿದ್ದೀವಿ ಅನ್ನೋದಕ್ಕಿಂತ ಒಂದು ಕಿವಿ ಮಾತು ಹೇಳಿ. ಪ್ರತಿಯೊಬ್ಬ ತಂದೆ ತಾಯಿನೂ ಹೇಳಬೇಕಾದ ಮಾತಿದು. ಸಮಸ್ಯೆ 100 ಬರಲಿ, ಕಷ್ಟ 1000 ಇರಲಿ, ನಿಮ್ಮ ನಗುಮುಖ ಇರಬೇಕು. ಹೋದಂಥ ಮನೆ ನೀವು ನಗನಗ್ತಾ ಇರಬೇಕು. ನೀವು ನಗಬೇಕಾದ್ರೆ ಆ ಕ್ಷಣ ಬಂದಂಥ ಕಣ್ಣೀರನ್ನು ಸಹಿತ ನಗನಗ್ತಾ ನೀವು ದೂರ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಿವಿ ಮಾತನ್ನ ಪ್ರತಿಯೊಬ್ಬ ತಂದೆ ತಾಯಿ ಹೇಳಿದ್ರೆ ಮಾತ್ರನೇ ಸಂಸಾರ ಉಳಿತಕ್ಕಂಥದ್ದು. ಇತ್ತೀಚೆಗೆ ನೋಡ್ತಾ ಇದ್ರೆ ಕೋರ್ಟ್ ಕಚೇರಿಗಳಲ್ಲಿ ಎಂಥವ್ರಾದ್ರೂ ಹುಚ್ಚರ ಆಗ್ತಾರೆ, ಅಷ್ಟು ಕೋರ್ಟ್ ಕಚೇರಿ ಕೇಸುಗಳು ಬರ್ತಿದೆ. ಅದಾಗಬಾರ್ದು. ಮದುವೆ ಮಾಡ್ಕೊಡೋದು ನಮ್ಮ ಮನೆ ಮಕ್ಕಳು ಚೆನ್ನಾಗಿರಲಿ ಅಂತ. ಆ ಚೆನ್ನಾಗಿರಲಿ ಅಂದರೆ ಮೊದಲನೇ ಮಾತು ತಂದೆ ತಾಯಿನೇ ಪಾಠ ಹೇಳಬೇಕಾಗತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಹೇಮ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ.